ಕೆಲಸ ಸಿಕ್ತಪ್ಪ. ಮನೋಜ, ನಿನಗೆ ಕೆಲಸ ಸಿಕ್ಕಿದೆ ಅಂತ ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ? ಮನೋಜ್, ನೀವು ನಿಜ ಹೇಳ್ತಿದ್ದೀರಾ ತಾನೆ? ನಿಜವಾಗ್ಲೂ ನಿಮಗೆ ಕೆಲಸ ಸಿಕ್ಕಿದೆ ತಾನೆ? ರೋಹಿಣಿ, ಜಾಬ್ ಸಿಕ್ಕಿದ್ದು ಆಯ್ತು, ಜಾಯಿನ್ ಆಗಿದ್ದು ಆಯ್ತು. ನೋಡು, ಇವತ್ತಿನ ಸಂಬಳದಲ್ಲಿ ಹಲ್ವಾ ತಂದಿದ್ದೀನಿ. ಮತ್ತೆ ಏನು ನಿಂದು ಸೂರ್ಯ? ಅಲ್ಲಪ್ಪ, ಇವನಿಗೆ ಕೆಲಸ ಸಿಕ್ಕಿದೆ, ಸರಿ ಆಯ್ತು, ಖುಷಿನೇ. ಆದ್ರೆ ಯಾವ ಕೆಲಸದಲ್ಲಿ ಸೇರ್ಕೊಂಡಿದ್ದೀನೇ ಸಂಬಳ ಕೊಡ್ತಾರೆ? ಏನೋ ಹೊಡಿತಾ ಇದೆಯೇ? ಸ್ವಲ್ಪ ದೂರದಲ್ಲಿ ನಿಂತ್ಕೋ, ಏನು ಹೊಡಿಯಲ್ಲ. ತುಂಬಾ ಚೆನ್ನಾಗಿತ್ತು ಜೋಕ್. ಇಂಥ ಜೋಕ್ ಎಲ್ಲ ನಿಮಗ ಪೆಂಗೇನೆ ನಗಬೇಕು, ಯಾರಿಗೂ ನಗು ಬರೋದಿಲ್ಲ. ಲೇ ಅಪ್ಪ, ದಿನಗೂಲಿಗೆ ಹೋದ್ರೆ ಮಾತ್ರ ಕಣ ಅವತ್ತಿನ ಸಂಬಳ ಅವತ್ತೇ ಕೊಟ್ಬಿಡೋದು. ಅಲ್ಲ, ಯಾವ ಆಫೀಸಲ್ಲಿ ತಿಂಗಳಾಗದೆ ನಿನಗೆ ಸಂಬಳ ಕೊಟ್ಬಿಡ್ತಾರೆ ಹೇಳಪ್ಪ? ಅದು ಅಪ್ಪ, ನಮ್ಮ ಆಫೀಸು ಸ್ವಲ್ಪ ಡಿಫ್ರೆಂಟು. ನಮ್ಮ MD ಇದ್ದಾರಲ್ಲ, ವರ್ಕರ್ಸ್ಗಳಿಗೆ ಸಂಬಳ ಕೊಡೋದಕ್ಕೆ ತಿಂಗಳಾಗೋವರೆಗೂ ವೇಟ್ ಮಾಡಲ್ಲ, ಅವತ್ತೇ ಕೊಟ್ಬಿಡ್ತಾರೆ. ಆಗ ಎಲ್ಲ ಜಾಲಿಯಾಗಿ ಕೆಲಸ ಮಾಡ್ತಾರೆ ಅಂತ ಅವ್ರ ಫಿಲಾಸಫಿ. ಅಯ್ಯೋ, ನನಗೆ ಗೊತ್ತು ಕಣೋ, ನೀನು ಓದಿರೋ ಓದಿಗೆ ನಿನಗೆ ಕೆಲಸ ಸಿಗದೆ ಇರುತ್ತಾ? ಆದ್ರೆ ಏನ್ ಮಾಡೋದು, ಇಷ್ಟು ದಿನ ನಿನ್ನ ಮೇಲೆ ನಾಯಿ ಕಣ್ಣು, ನರಿ ಕಣ್ಣು, ಗೂಬೆ ಕಣ್ಣು ಎಲ್ಲ ಇತ್ತಲ್ಲ. ಮುಂದೆ ನೋಡು ನೀನ್ ಹೇಗ್ ಬೆಳಿತೀಯ ಅಂತ. ಅಮ್ಮ ರೋಹಿಣಿ, ನಿನಗೇನ್ ಅನ್ನಿಸ್ತಮ್ಮ? ತುಂಬಾ ಖುಷಿ ಆಗ್ತಿದೆ ಅತ್ತೆ. ಇವ್ರನ್ನ ಹೀಯಾಳಿಸ್ಕೊಂಡು ಮಾತಾಡ್ದವ್ರಿಗೆ ಈಗ ಅರ್ಥ ಆಗಿರುತ್ತೆ ಇವ್ರ ಬಗ್ಗೆ. ರೋಹಿಣಿ, ಆನು ಅಮ್ಮ. ಅಪ್ಪ ತಗೋ. ಹೋಗ ಆ ಕಡೆಗೆ. ಯಾಕೋ? ಯಾಕೋ? ನಿನ್ ಖುಷಿಲಿ ಅಪ್ಪನ ಸ್ವೀಟ್ ಎಲ್ಲ ತಿನ್ಸ್ಬಿಟ್ರೆ ಡಾಕ್ಟರ್ ಹೇಳಿಲ್ವೇನೋ ಸ್ವೀಟ್ ಎಲ್ಲ ತಿನ್ಸ್ಬಾರ್ದು ಅಂತ? ಅವ್ನ ಖುಷಿ ವಿಷಯ ಹೇಳಿದಾನೆ. ಒಂದ್ ದಿವಸ ತಿಂದ್ರೆ ಏನಾಗಲ್ಲ, ಸುಮ್ಮನೆ ಮಾತ್ರ ತಗೋತೀನಲ್ಲ ನೀನೊಬ್ಬ. ತೊಂಬಾರ, ನೀನು ಸರಿಯಾಗಿದ್ಯಾ? ತಗೊಳಪ್ಪ. ಕಮ್ಮಿ ತಿನ್ನಪ್ಪ. ಹಾಗೋ. ತುಂಬಾ ಸಂತೋಷನಪ್ಪ ಮನೋಜ. ಈ ಕೆಲಸನಾದ್ರೂ ಕರೆಕ್ಟಾಗಿ ಮಾಡ್ಕೊಂಡು ಹೋಗು. ಒಬ್ಬ ಒಳ್ಳೆ ಸಂಸಾರಸ್ಥ ಆಗಬೇಕು ಅಂದ್ರೆ ಒಳ್ಳೆ ಉದ್ಯೋಗಸ್ಥನೂ ಆಗಬೇಕು. ಗಂಡ 100 ರೂಪಾಯಿ ದುಡಿಲಿ, ಕೋಟಿ ರೂಪಾಯಿ ದುಡಿಲಿ, ಹೆಂಡತಿಗದು ಮುಖ್ಯ ಅಲ್ಲ. ಗಂಡ ಮನೆ ಜವಾಬ್ದಾರಿ ತಗೊಂಡಿದ್ದಾನೆ ಅನ್ನೋ ಭಾವ ಬರುತ್ತಲ್ಲ, ಅದು ಮುಖ್ಯ. ಅದೆಲ್ಲ ನೋಡ್ಕೋತಾನ್ರಿ. ನೋಡ್ತಾ ಇರಿ, ನಮ್ಮ ಮನೋಜ ಮುಂದಕ್ಕೆ ಒಂದೊಂದೇ ಮೆಟ್ಲು ಹತ್ಕೊಂಡು ಹೇಗೆ ಟಾಪಲ್ಲಿ ಬರ್ತಾನೆ ಅಂತ. ಮನೋಜ್, ಗುಡ್ ನ್ಯೂಸ್ ಹೇಳಿದಾಗ ಎಲ್ರಿಗೂ ಸ್ವೀಟ್ ಕೊಡಬೇಕು. ನೀನವ್ರೆ, ಸ್ವೀಟ್ ತಗೊಳ್ಳಿ. ಅಲ್ವಾ? ನೀನು ಮದುವೆ ಮನೆಯಲ್ಲಿ ಇವಳಿಗೆ ಕೊಟ್ಟು ಹೋದ ಹಲವಾನೇ ಸಾಕು, ಮತ್ತೇನು ಬೇಕಾಗಿಲ್ಲ. ಎಲ್ರಿಗೂ ಕೊಟ್ಟೆ, ಅದನ್ನು ನಾನು ಕೊಡ್ಲಲ್ಲ. ಕೊಡೇನಿ ನೀ ಕೊಡ. ಒಳ್ಳೆ ಅಂಗಡಿಯಿಂದ ತಂದಿದ್ಯಾ ಹೆಂಗೆ? ಲೇ, ಇದು ಮೇನ್ ರೋಡಲ್ಲಿರೋ ಆ ಕಾಳಪುಣ್ ಸ್ವೀಟ್ ಸ್ಟಾಲಿಂದ ತಂದಿದ್ದು. ಶಿವನಿಗೆ ಈ ಅಂಗಡಿ ಬಗ್ಗೆ ಮಾತ್ರ ಗೊತ್ತು ಅನ್ಕೊಂಡಿದ್ದೆ. ಪರವಾಗಿಲ್ಲ ಕಣೋ, ಸ್ವೀಟ್ ಅಂಗಡಿ ಬಗ್ಗೆನೂ ಗೊತ್ತಿದೆ. ಯಾಕೆ ಗೊತ್ತಿಲ್ಲ? ನಾವೊಂಥರ ಸಿಹಿ ಕಹಿ ಸೂರ್ಯ ಇದ್ದಂಗೆ. ನಮಗೆ ಸಿಹಿ ಬಗ್ಗೆನೂ ಗೊತ್ತು, ಕಹಿ ಬಗ್ಗೆನೂ ಚೆನ್ನಾಗಿ ಗೊತ್ತು. ಹೋಟ್ಲು ಹೊರಗಡೆಯಿಂದ ನೋಡೋದಷ್ಟೇ ನಿನ್ ಯೋಗ್ಯತೆ. ಮನೋಜ, ನೀನ್ ಹೀಗೆ ಕೆಲ್ಸಕ್ಕೆ ಹೋಗ್ತಿದ್ರೆ ಒಂದಲ್ಲ ಒಂದಿನ ಆ ಸ್ವೀಟ್ ಸ್ಟಾಲ್ನೇ ಪರ್ಚೇಸ್ ಮಾಡ್ತೀಯ ಕಣೋ. ಹೌದಾ ಮಿಸ್ಟರ್ ಪೋರ್ಕೇಸ್? ಅದು ಪೊರ್ಕೇಸ್ ಎಲ್ಲ ಪರ್ಚೇಸು. ಬಿಟ್ರೆ ಇಡೀ ಬೆಂಗಳೂರ್ನೇ ಕೊಂಡ್ಕೊಂಡ್ಬಿಡ್ತಾನೆ ಅಂತ ಹೇಳ್ಬಿಡ್ತಾರೆ ಸಾಕ್ರೆ. ಇದು ಅದು ಎಷ್ಟು ದಿನ ನಡೆಯುತ್ತೆ ನಾನು ನೋಡೇ ಬಿಡ್ತೀನಿ. ಹಲೋ ಸರ್. ಹಾಂ ಸರ್, ಇಲ್ಲ ಇದ್ದೀನಿ, ಮನೆ ಹತ್ರನೇ ಇದ್ದೀನಿ. ಹೌದು ಸರ್, ಒಂದು 5 ನಿಮಿಷ ಬಂದ್ಬಿಟ್ಟೆ. ಓಕೆ ಅಪ್ಪ, ಟ್ರಿಪ್ ಬಂದಿದೆ, ನಾನು ಹೋಗಿ ಬರ್ತೀನಿ. ಓಕೆ. ಲೇ ಮೀನಾ, ಎಲ್ಲಿದೆಯೇ? ಲೇ ಮೀನಾ, ಹೋಗಿ ಬರ್ತೀನಿ ಕಣೆ. ಸರಿ, ಬರ್ತೀನಿ, ಬಾಯ್. ಹುಷಾರಪ್ಪ. ಹೂಪ ರವಿ ತಗೊಳ.
ಶ್ರುತಿಗೂ ಕೊಟ್ಬಿಡು. ರೋಹಿಣಿ ಅವ್ನ ಮಾತಿಗೆಲ್ಲ ನೀನ್ ಬೇಜಾರು ಮಾಡ್ಕೋಬೇಡ ಕಣಮ್ಮ. ಮನುಜ ನೀನು ಕೆಲಸ ಮಾಡಿ ಸುಸ್ತಾಗಿರ್ತೀಯ, ಹೋಗಿ ರೆಸ್ಟ್ ಮಾಡಪ್ಪ ಹೋಗು. ಬ್ಯಾಗ್ ಕೊಡಮ್ಮ. ಬಾ ರೋಹಿಣಿ. ಮನೋಜ್, ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗಿಂತ ನಾನು ತುಂಬ ಖುಷಿಯಾಗಿದ್ದೀನಿ. ಆ ಮೀನಾ ಸೂರ್ಯ ಮುಂದೆ ಮತ್ತೆ ತಲೆ ಎತ್ತಿ ನಿಲ್ಲೋ ಹಾಗೆ ಮಾಡಿಬಿಟ್ರಿ. ಐ ಆಮ್ ಸೋ ಪ್ರೌಡ್ ಆಫ್ ಯು. ಹೌದು, ನೀವು ಯಾವ ಕೆಲಸಕ್ಕೆ ಹೋಗ್ತಿರೋದು? ಮನೋಜ್, ನಿನ್ನೆ ಕೇಳ್ತಿರೋದು. ರೋಹಿಣಿ, ಇದು ನಾನು ಓದಿರೋ ಓದಿಗೆ ಸರಿ ಹೋಗದೇ ಇರೋ ಕೆಲಸ. ಆದರೂ ನನಗೆ ಬೇಕಾಗಿರೋ ಕೆಲಸ ಸಿಗೋವರೆಗೂ ನಾನು ಈ ಕೆಲಸ ಮಾಡ್ತೀನಿ. ನಿನಗೆ ಪ್ರಾಮಿಸ್ ಮಾಡಿದ್ದೆ ಕೆಲಸ ಸೇರ್ಕೋತೀನಿ ಅಂತ. ಇವತ್ತು ನಾನು ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ. ನನ್ನಿಂದ ನಿನಗೆ ಅವಮಾನ ಆಗಬಾರ್ದು ರೋಹಿಣಿ, ಅಷ್ಟೆ. ನೀವು ಎಲ್ಲಿ ಯಾವ ಕೆಲ್ಸಕ್ಕೆ ಹೋಗ್ತಿದ್ದೀರಾ ಅಂತ ನಾನು ತಿಳ್ಕೊಬಾರ್ದಾ? ನನಗೆ ಯಾಕೆ ಹೇಳ್ತಿಲ್ಲ? ರೋಹಿಣಿ, ನಾನು ಕಳ್ತನ ಮಾಡ್ತಿಲ್ಲ, ಪಾರ್ಕಲ್ಲಿ ಹೋಗಿ ಸುಮ್ಮನೆ ಕೂತ್ಕೊಂಡು ಬರ್ತಿಲ್ಲ. ನಿಜವಾಗ್ಲೂ ದುಡ್ದು ಇವತ್ತು ಬಂದಿದ್ದೀನಿ. ನನಗೆ ನಿಮ್ಮ ಮೇಲೆ ತುಂಬ ನಂಬಿಕೆ ಇದೆ. ಸರಿ, ಹೋಗಲಿ ಬಿಡಿ. ನಿಷ್ಠೆಯಿಂದ ಕೆಲಸ ಮಾಡ್ತಿದ್ದೀರಲ್ಲ, ಅಷ್ಟೇ ಸಾಕು.